ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಮಹಿ. ಹಾಯ್ ಅದಕ್ಕೆ. ಹೇಳು. ಬ್ಯುಸಿ ಇದ್ರಾ? ಇಲ್ಲ. ನಿಮ್ಮನ್ನ ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಿದ್ಯಾ? ಏನು ಹೇಳು. ಅದಕ್ಕೆ ಅದು ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತದೆ. ಅದಕ್ಕೆ ಯಾಕೆ ಮಹಿ, ಏನಾಯ್ತು? ಮನೇಲಿ ಎಲ್ಲರೂ ನನ್ನ ಮಗು ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅತ್ತೆ ಮಾವ ಎಲ್ಲ ಈಗ ಹರಕೆ ಎಲ್ಲ ಹೊತ್ಕೋತಿದ್ದಾರೆ. ನಾನು ಸ್ವಲ್ಪ ಕೇರ್ ತೊಗೊಂಡಿದ್ದಿದ್ರೆ ಇವತ್ತಿ ಸಿಚುವೇಶನ್ ಬರ್ತಾ ಇರಲಿಲ್ಲ. ಅತ್ತೆ ಮಾವ ಮಗುಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬ ಹರ್ಟ್ ಆಗ್ತಿದೆ. ಅದಕ್ಕೆ ತುಂಬ ಕಷ್ಟ ಇದು. ಮಹಿ, ಹೀಗೆಲ್ಲ ಆಗಿರೋದಕ್ಕೆ ನೀನ್ ಕಾರಣ ಹೇಗಾಗ್ತೀಯ ಹೇಳು? ಇದರಲ್ಲಿ ನಿನ್ ತಪ್ಪು ಯಾವುದೂ ಇಲ್ಲ. ಮನೇಲಿ ಎಲ್ರಿಗೂ ಈ ವಿಷಯ ಗೊತ್ತು. ಇನ್ಫ್ಯಾಕ್ಟ್ ಇದನ್ನ ಜೀವನೇ ನಿಂಗೆ ಎಷ್ಟೆಲ್ಲ ಹೇಳಿಲ್ಲ. ಇನ್ನು ಹರಕೆ ಬಗ್ಗೆ ಹೇಳ್ತೀಯಾ? ಹರಕೆ, ಪೂಜೆ ಇದೆಲ್ಲ ತುಂಬಾ ಸಹಜ. ನಮ್ಗೇನೇ ಒಂದಾದ್ರೂ ನಾವು ಫಸ್ಟ್ ದೇವರ ಹತ್ರನೇ ಅಲ್ವಾ ಬಿಡ್ಕೊಳ್ಳೋದು. ಇವನ್ ನಾನು ನಿನ್ಗೋಸ್ಕರ ಹರಕೆ ಕಟ್ಕೊಂಡಿದ್ದೀನಿ, ನಿನಗೆ ಬೇಗ ಮಗು ಆಗ್ಲಿ ಅಂತ. ಇಲ್ಲಿ ನೋಡು, ಈ ಬೇಡದೆ ಇರೋ ಗಿಲ್ಟು ಬೇಜಾರಿಂದ ಹೊರಗೆ ಬಾ. ಈ ಗಿಲ್ಟ್ ಅನ್ನೋದು ತುಂಬಾನೇ ಕೆಟ್ಟದು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ನಮ್ಮನ್ನ ನೆಮ್ಮದಿಯಾಗಿ ಬಾಳಕ್ ಬಿಡೋದೇ ಇಲ್ಲ. ಇದೊಂಥರ ಸ್ಲೋ ಪಾಯ್ಸನ್ ಥರ. ಮೊದಲು ಅದನ್ನ ಮನಸ್ಸಿಂದ ಆಚೆ ತೆಗ್ದಾಕು. ಟ್ರೈ ಮಾಡ್ತೀನಿ ಅದಕ್ಕೆ. ನನಗಿನ್ನೂ ಇದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇನ್ನೂ ವಿಷಯಗಳಿದೆ. ಒಂದ್ಸಲ ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಅಫ್ಕೋರ್ಸ್, ನೀನು ಫ್ರೀ ಇದ್ದಾಗ ಮನೆಗೆ ಬಾ, ತುಂಬಾನೇ ಖುಷಿ ಆಗುತ್ತೆ. ಮಹಿ, ನಿನಗೆ ಮತ್ತೆ ಮಗು ಆಗ್ಬೇಕಂದ್ರೆ ನಾನು ಇನ್ನೊಮ್ಮೆ ಹೇಳ್ತಿದ್ದೀನಿ, ನೀನು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಹಾಗೆ ಮಹಿ, ಮನೆಯವ್ರ ಮುಂದೆ ಹೀಗೆ ಬೇಜಾರಾಗಿರ್ಬೇಡ. ಇಲ್ಲಾಂದ್ರೆ ನಿನ್ನ ನೋಡಿ ಅವರು ಬೇಜಾರು ಮಾಡ್ಕೋತಾರೆ. ಐ ನೋ ಇದನ್ನೆಲ್ಲ ಹೇಳೋದು ತುಂಬ ಈಸಿ, ಆದರೆ ಇಂಥ ಸಿಚುವೇಶನ್ನ ಫೇಸ್ ಮಾಡೋದು ತುಂಬ ಕಷ್ಟ ಅಂತ. ಬಟ್ ಯು ನೋ ವಾಟ್, ಯು ಆರ್ ಅ ಸ್ಟ್ರಾಂಗ್ ವುಮೆನ್. ನೀನು ಇದರಿಂದ ಹೇಗಾದರೂ ಆಚೆ ಬರಲೇಬೇಕು. ಜೀವನ ಹತ್ರ ಮಾತಾಡು, ಅವನ ಹತ್ರ ಎಲ್ಲನೂ ಶೇರ್ ಮಾಡ್ಕೊ. ಇಲ್ಲ ಎಕ್ಸ್ಪರ್ಟ್ ಅಡ್ವೈಸ್ ತಗೋ, ಕೌನ್ಸಿಲಿಂಗ್ ಹೋಗು. ಅದರಲ್ಲಿ ಯಾವ ತಪ್ಪು ಇಲ್ಲ. ನಮಗೇನಾದರೂ ಆದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅದೇ ಥರ. ಮನಸ್ಸಿಗೆ ಬೇಜಾರಾದರೆ ಎಕ್ಸ್ಪರ್ಟ್ ಅಡ್ವೈಸ್ ತಗೋಬೇಕು. ನೋಡು ಮಹಿ, ಯಾವುದೇ ನೆಗೆಟಿವ್ ಥಾಟ್ಸ್ನ ಬೆಳೆಯಕ್ಕೆ ಬಿಡಲೇಬಾರ್ದು ನಾವು. ಥ್ಯಾಂಕ್ಸ್ ಅದಕ್ಕೆ. ನಿಮ್ಮ ಮಾತು ಕೇಳಿ ಮನ್ಸಿಗೆ ಸಮಾಧಾನ ಆಯಿತು, ಮೈಂಡ್ ರಿಲೀಫ್ ಆಯಿತು. ಇನ್ಫ್ಯಾಕ್ಟ್ ನಿಮ್ಮ ಮಾತೇ ನನಗೆ ಕೌನ್ಸಿಲಿಂಗ್ ಥರ ಇತ್ತು. ಇನ್ಮೇಲೆ ನನಗೆ ಬೇಜಾರಾದಾಗೆಲ್ಲ ನಾನು ನಿಮಗೆ ಕಾಲ್ ಮಾಡಿಬಿಡ್ತೀನಿ, ನೀವೇ ನನಗೆ ಕೌನ್ಸಿಲರ್ ಆಗಿಬಿಡಿ. ಓ ಮೈ ಗಾಡ್, ಇಟ್ ವಿಲ್ ಬಿ ಮೈ ಪ್ಲೇಷರ್. ಪ್ಲೀಸ್, ನೀನು ಯಾವಾಗ ಬೇಕಾದರೂ ಕಾಲ್ ಮಾಡು. ಓಕೆ ಅದಕ್ಕೆ, ಬಾಯ್. ಬಾಯ್, ಟೇಕ್ ಕೇರ್. ಆನಂದಕ್ಕೆ ಕಾಲ್ ಮಾಡಿ ಸಜೆಷನ್ ತಗೋತೀನಿ. ನನ್ನ ಮಗನ ಇದರಲ್ಲೇ ಎಕ್ಸ್ಪರ್ಟ್. ನನಗೆ ಗೊತ್ತಿತ್ತು ನೀನು ಕಾಲ್ ಮಾಡ್ತೀಯ ಅಂತ. ಹೇಳಗಳಿಯಾ, ಏನಾಗಲೇ ಫೋನ್ ಕಟ್ ಮಾಡಿಬಿಟ್ಟೆ. ಈಗ ಮತ್ತೆ ಯಾಕೆ ಮಾಡಿದೆ? ತಿರ್ಗಾ ಕಟ್ ಮಾಡಕ್ಕ? ಅದೆಲ್ಲ ಬಿಟ್ಟಾಕೋ. ಈಗ ನನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹೇಳು. ಓಹೋ, ಅಂದರೆ ನನ್ನ ಟ್ರಬಲ್ ಶೂಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾನು. ವೆರಿ ಗುಡ್, ಒಳ್ಳೆ ಮರ್ಯಾದೆ. ಹೇಳಪ್ಪ, ಈಗ ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೋಡೋಣದ, ಭೂಮಿಕಾ ಅವ್ರನ್ನ ಪಾರ್ಕ್ಗೆ ಕರ್ಕೊಂಬಂದಿದ್ದೀನಿ. ಗುಡ್. ಕರ್ಕೊಂಬರೋದೇನೋ ಕರ್ಕೊಂಬಂದ್ಬಿಟ್ಟೆ, ಬಟ್ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಬಾಯೇ ಬರ್ತಾ ಇಲ್ಲ ಕಣೋ. ಏನೋ ಗೆಳೆಯ ನೀನು ಲೈ ಅಲ್ವೋ, ಮನಸ್ಸಲ್ಲಿರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಯಾಕೋ ಅಷ್ಟೊಂದು ಹೆದರ್ಕೋತಾ ಇದೆಯಾ? ನೋಡ, ನಾವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಬಾರ್ದು ಗೆಳೆಯ. ಭಯ ಅನ್ನೋದು ನಮ್ಮ ಜೀವನದಲ್ಲಿ ಬ್ರೇಕ್ ಥರ ವರ್ಕ್ ಮಾಡಬೇಕೆ ಹೊರತು ಬ್ಯಾರಿಕೇಡ್ ಥರ ನಮ್ಮ ಜೀವನದಲ್ಲಿ ಬರಬಾರ್ದು. ಅಲ್ಲ ಕಣೋ ಗೆಳೆಯ, ಮನಸ್ಸಲ್ಲಿ ಟನ್ ಗಟ್ಟಲೆ ಪ್ರೀತಿ ಇಟ್ಕೊಂಡು ಒಂದೇ ಒಂದು ಗ್ರಾಮು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತಂದರೆ ಆ ಪ್ರೀತಿದು ಏನೋ ಪ್ರಯೋಜನ? ನೋಡೋ, ಹೇಳಬೇಕಾಗಿರೋ ಫೀಲಿಂಗ್ಸ್ನ ತಡೆ ಹಿಡಿದು ಸುಮ್ಮನೆ ಇರೋದು ಒಂದೇ, ಉಸಿರನ್ನ ಬಿಗಿ ಹಿಡಿದು ಸುಮ್ಮನೆ ಇರೋದು ಒಂದೇ. ಎರಡು ಜೀವಕ್ಕೆ ಅಪಾಯ ಕಣೋ ಗೆಳೆಯ.
ಇರೋ ಬರೋ ಫೋರ್ಸನ್ನೆಲ್ಲ ಒಗ್ಗೂಡಿಸಿ ಗಾಡಿನ ಕಿಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ಥರ ಧೈರ್ಯನೆಲ್ಲ ಒಗ್ಗೂಡಿಸಿ ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ಅವ್ರಿಗೆ ಹೇಳ್ಕೊಂಬಿಡು. ಆಗಿದ್ದಾಗಲೇ ಹೇಳ್ಕೊಂಬಿಡು. ನೋಡೋ, ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೊಂಬಿಟ್ರೆ ನಿನ್ನ ಮನಸ್ಸು ಹಗುರಾಗುತ್ತೆ, ಹಕ್ಕಿ ಥರ ಹಾರಾಡುತ್ತೆ, ಲೈಫು ಸೂಪರ್ ಆಗಿರುತ್ತೆ ಗೆಳೆಯ. ಇಲ್ಲ ಕಣೋ ಆನಂದ, ಇದೆಲ್ಲ ಅಷ್ಟೊಂದು ಈಸಿ ಅಲ್ಲ ಕಣೋ. ನೋಡೋ, ಮನೆ ಒಳಗಡೆ ಒಂದು 4 ಗೋಡೆ ಮಧ್ಯೆ ಏನೋ ಮಾತಾಡ್ಬಿಡ್ಬೋದು, ಬಟ್ ಈ ಮನಸ್ಸಿನ ವಿಷಯ ಹೇಳಬೇಕು ಅಂದರೆ ನಾನು ಬಾಯಿ ಕೈ ಕೊಡುತ್ತೆ, ಕೈ ಕಾಲೆಲ್ಲ ನಡುಗುತ್ತೆ ಕಣೋ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ, ಎಲ್ಲ ಮರ್ತೋಗುತ್ತೆ, ನಿನ್ಗೆ ಅರ್ಥ ಆಗಲ್ಲ ಲೇ. ನೋಡೋ ಗೆಳೆಯ, ಈ ಭಯ ಪ್ರೀತಿ ಎರಡು ಒಟ್ಟೊಟ್ಟಿಗೆ ಒಂದೇ ಮನೇಲಿ ಇರೋಕ್ಕಾಗಲ್ಲ ಕಣೋ. ಭಯ ಅನ್ನೋದು ಬಿಟ್ರೆ ಪ್ರೀತಿ ಅನ್ನೋದು ಪೂರ್ತಿಯಾಗಿ ಫೀಲ್ ಮಾಡೋಕ್ಕಾಗೋದು. ಗೆಳೆಯ, ಈಗ ಒಂದು ಕೆಲಸ ಮಾಡು, ಅದಕ್ಕೆ ಮುಂದೆ ನಿಂತ್ಕೊಂಡು ಡೀಪಾಗಿ ಉಸಿರು ಎಳ್ಕೊಂಡು ಇರೋ ಬರೋ ವಿಷಯನೆಲ್ಲ ಅವ್ರ ಮುಂದೆ ಹೇಳ್ಕೊಂಬಿಡು. ಹಾಗೆ ನಿಮ್ಮ ಪ್ರೀತಿಗೆ ಮುತ್ತನ್ನು ಮುದ್ರೆ ಹೊತ್ಬಿಡೋ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಹಾಡು ಕೇಳಿಲ್ವ ನೀನು? ಗೆಳೆಯ, ನಿಮ್ಮ ಮುಂದಿನ ಲೈಫ್ಗೆ ಈ ಮುತ್ತೆ ಮುನ್ನುಡಿ ಬರೀಲಿ ಅಂತ ನಾನು ಮನಸ್ಸಾರೆ ಆಶಿಸ್ತೀನಿ ಕಣೋ. ಗುಡ್ ಲಕ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ರಯ್ಯ, ಒಂದು ಸೆಕೆಂಡ್ ಇದೆ ಸರ್. ಸ್ವಲ್ಪ ನರ್ಸರಿ ಕಡೆ ಬರ್ತದೆ, ಸ್ವಲ್ಪ ಗಾಡಿ ಮುಂದೆ ಹಾಕ್ತೀರಾ? ಹಾಂ ಹಾಕ್ತೀನಿ. ಲೈನಲ್ಲಿರಾ. ಸಾರಿ ಏನಾಯ್ತು? ಏನಿದು, ಕಾರ್ ಹತ್ರ ಯಾಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ? ಇಲ್ಲಿ ನೋಡಿ. ಗೌತಮ್ ಅವರೇ, ಏನಾಯ್ತು? ಹಲೋ ಹಲೋ, ಗೌತಮ್ ಅವರೇ ಗಾಬರಿ ಆಗ್ಬೇಡಿ. ಗೌತಮ್ ಅವರೇ ಬರೀ ಪ್ರಜ್ಞೆ ತಪ್ಪಿದ್ದಾರೆ, ನೀವು ಚಿಂತೆ ಮಾಡಬೇಡಿ. ಸರ್ ಏನು ನೋಡ್ತಾ ಫೋನ್ ಮಾಡಿ ಸರ್, ಆಂಬುಲೆನ್ಸ್ಗೆ. ನಾವೇ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಗೌತಮ್ ಅವರೇ ಬನ್ನಿ ಪ್ಲೀಸ್, ಹೆಲ್ಪ್ ಮಾಡಿ. ಗೌತಮ್ ಅವರೇ ಹುಷಾರಾಗೋಗಿ, ಅವ್ರಿಗೇನು ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.